ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಡಿಇಒ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ. ಶಾಸಕ ಎನ್.ಎ. ನೆಲ್ಲಿಕುನ್ ಅವರಿಂದ ಉದ್ಘಾಟನೆ. ಕಾಸರಗೋಡು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಆಶ್ರಯದಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಪ್ತತಿ ಮಹೋತ್ಸವ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 6ರವರೆಗೆ. ಕುಂಡಂಗುಳಿ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗೆ ಹೊಡೆದ ಪ್ರಕರಣ ಮುಖ್ಯ ಶಿಕ್ಷಕ ಎಂ ಅಶೋಕನ್ ಅವರಿಗೆ ವರ್ಗಾವಣೆ. ಕಾಸರಗೋಡು ಜಿಲ್ಲಾ ಸಹಕಾರಿ ಆಸ್ಪತ್ರೆ ಸಂಘಕ್ಕೆ ಕುಂಬಳೆಯಲ್ಲಿ ನೀಡಲಾಯಿತು ಪೌರ ಸ್ವಾಗತ. ಮಂಜೇಶ್ವರ ಶಾಸಕ ಎ.ಕೆ. ಅಶ್ರಫ್ ಅವರಿಂದ ಉದ್ಘಾಟನೆ. ಕುಂಬಳೆಯಲ್ಲಿ ಪೊಲೀಸ್ ಕಣ್ಗಾವಲಿನೊಂದಿಗೆ ಟೋಲ್ ಬೂತ್ ನಿರ್ಮಾಣ ಕಾರ್ಯ ಪುನರಾರಂಭ. ಬಂಧಿಸಲಾಯಿತು ಪ್ರತಿಭಟನೆಯೊಂದಿಗೆ ಆಗಮಿಸಿದ ಹೋರಾಟ ಸಮಿತಿ ಕಾರ್ಯಕರ್ತರನ್ನು. ವಾರ್ತೆಗಳು ವಿವರವಾಗಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಡಿಇಒ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಶಾಸಕ ಎನ್.ಎ. ನೆಲ್ಲಿಕುನ್ ಉದ್ಘಾಟಿಸಿದರು. വെച്ചു വിളമ്പൽ കടമായി അധ്യാപകരെ കടക്കാരാക്കി സർക്കാരിന്റെ മഹത്വം തള്ളൽ. ವಿಶೇಷ ಚೇತನರ ನೇಮಕಾತಿಯ ಹೆಸರಿನಲ್ಲಿ ನೇಮಕಾತಿ ಅನುಮೋದನೆಯನ್ನು ನಿರಾಕರಿಸಬಾರದು. ಶಿಕ್ಷಕರನ್ನು ದಿನಗೂಲಿಗಳನ್ನಾಗಿಸಬಾರದು. ಎನ್ಸಿಪಿ ಹಿಂಪಡೆಯಬೇಕು. ಡಿಎ ಬಾಕಿ ಅನುಮತಿಸಬೇಕು. ವೇತನ ಬಾಕಿ ಅನುಮತಿಸಬೇಕು. ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಡಿಇಒ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಪುಲಿಕುನುವಿನಿಂದ ಆರಂಭಗೊಂಡ ಮಾರ್ಚ್ನಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಡಿಇಒ ಕಚೇರಿ ಮುಂಭಾಗದಲ್ಲಿ ಮಾರ್ಚ್ ಸಮಾಪನಗೊಂಡಿತು. ನಂತರ ನಡೆದ ಧರಣಿಯನ್ನು ಶಾಸಕ ಎನ್.ಎ. ನೆಲ್ಲಿಕುನ್ ಉದ್ಘಾಟಿಸಿದರು. നിയമനം നടത്തിയാൽ അവരുടെ നിയമനം അംഗീകരിക്കുന്നില്ല. എന്താണ് കാരണം പറയുന്നത്? ഭിന്നശേഷിക്കാർക്ക് വേണ്ടി നീക്കിവെച്ച പോസ്റ്റാണ് എൻ്റെ സ്കൂളിലും അനുഭവമുണ്ട്. പക്ഷേ ഭിന്നശേഷിക്കാർക്ക് നീക്കിവെച്ച പോസ്റ്റാണ് എന്ന് പറയുന്നുണ്ട്. ഏത് ഭിന്നശേഷിക്കാരനാണ്, എത്ര ഭിന്നശേഷിക്കാരുടെ ലീസ്റ്റ് നമ്മുടെ ജില്ലയിലുണ്ട്? ആ ലീസ്റ്റ് ചോദിച്ചാൽ ഇവർക്ക് തരാനും പറ്റുന്നില്ല. അപ്പോൾ ഇതിങ്ങനെ നീട്ടിക്കൊണ്ടുപോകുന്നത് എന്തിനാണ് എന്ന് നമുക്കെല്ലാവർക്കും അറിയാം. സർക്കാരിൻ്റെ സാമ്പത്തിക പ്രതിസന്ധിയാണ്. ആ സാമ്പത്തിക പ്രതിസന്ധി സർക്കാരിനുണ്ട് എന്ന് പറഞ്ഞ് ഈ അധ്യാപികമാരുടെ അടുക്കളയിൽ പുക വീഴാൻ പറ്റാത്ത ഒരു സാഹചര്യം ഉണ്ടാക്കുന്നത് മനുഷ്യത്വരഹിതമായ നീചമായ പ്രവർത്തനമാണ് എന്ന് പറയുവാൻ ഞാൻ ആഗ്രഹിക്കുന്നു. അതൊന്നും നമുക്ക് വകവെച്ചു കൊടുക്കാൻ സാധിക്കുകയില്ല. ಜಿಲ್ಲಾಧ್ಯಕ್ಷ ಯಾಸರ್ ಅರಾಫತ್ ಅಧ್ಯಕ್ಷತೆ ವಹಿಸಿದ್ದರು. ಕೆಎಸ್ಟಿಯು ರಾಜ್ಯ ಕಾರ್ಯದರ್ಶಿ ಅಬ್ದುಲ್ ಗಫೂರ್ ದೇಳೆ ಮುಖ್ಯ ಭಾಷಣ ಮಾಡಿದರು. ರಾಜ್ಯ ಮುಖಂಡರಾದ ಶೌಕತ್ ಅಲಿ, ಸಮೀರ್ ತೆಕ್ಕಿಲ್, ಶಾಹಿನಾ ಕೆಎಂ, ಅಬ್ದುಲ್ ಸತ್ತಾರ್, ಮೊಹಮ್ಮದ್ ಪಿ, ಯೂನಸ್ ಎಂಟಿ, ಹಮೀದ್ ಪಿ ಎಂಬಿವರು ಮಾತನಾಡಿದರು. ಮಂಜೇಶ್ವರದಿಂದ ತ್ರಿಕರಿಪುರದವರೆಗಿನ ಜಿಲ್ಲೆಯ ವಿವಿಧ ಉಪಜಿಲ್ಲೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಶಿಕ್ಷಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಆಶ್ರಯದಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಪ್ತತಿ ಮಹೋತ್ಸವ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 6ರವರೆಗೆ ನಡೆಯಲಿದೆ. ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಆಶ್ರಯದಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ 70 ಸಪ್ತತಿ ಮಹೋತ್ಸವ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 6ರವರೆಗೆ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ನಡೆಯಲಿದೆ. ಉಚ್ಚಿಲ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಸಪ್ತತಿ ಮಹೋತ್ಸವದ ಅಂಗವಾಗಿ ಆಯುಧ ನಾಳಿಕೇರ ಮಹಾಗಣಪತಿಯಾಗ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ. ಆಗಸ್ಟ್ 26ರಂದು ಪಿಲಿಕುಂಜೆ ಶ್ರೀ ಐವರ್ ಭಗವತಿ ಕ್ಷೇತ್ರದಿಂದ ಶ್ರೀ ಕ್ಷೇತ್ರಕ್ಕೆ ಹಸಿರುವಾಣಿ ಸಮರ್ಪಣಾ ಶೋಭಾಯಾತ್ರೆ ನಡೆಯಲಿದೆ. 27ರಂದು ಶ್ರೀದೇವರ ವಿಗ್ರಹವನ್ನು ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಿಂದ ವಾದ್ಯಘೋಷಗಳೊಂದಿಗೆ ಶ್ರೀ ಕ್ಷೇತ್ರಕ್ಕೆ ತರಲಾಗುವುದು. 11 ದಿನಗಳಲ್ಲಾಗಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಪದಾಧಿಕಾರಿಗಳು ತಿಳಿಸಿದರು. ಈ ಕಾರ್ಯಕ್ರಮಗಳ ಪ್ರಾರಂಭದ ಹಂತದಲ್ಲಿ ಹಸಿರುವಾಣಿ ಹೊರೆಯ ಕಾರ್ಯಕ್ರಮ ಪಿಲಿಕುಂಜೆ ಶ್ರೀ ಐವರ್ ಭಗವತಿ ದೇವಸ್ಥಾನದಿಂದ 26ನೇ ತಾರೀಕು ಸಂಜೆ 4 ಗಂಟೆಗೆ ಹೊರಡುತ್ತದೆ. ಪ್ರಮುಖ ಬೀದಿಗಳಲ್ಲಿ ಹೋಗಿ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ಸಮಾಪ್ತಿಗೊಳ್ಳುತ್ತದೆ. 27ರಂದು ಬೆಳಿಗ್ಗೆ
ಮದೂರು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಿಂದ ಶ್ರೀ ಮಹಾಗಣಪತಿಯ ವಿಗ್ರಹವನ್ನು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಪ್ರಾಂಗಣಕ್ಕೆ ತಂದು ಪ್ರತಿಷ್ಠೆ. ನಂತರ ತಾರೀಕು 28 ಆಗಸ್ಟು 2025ರಿಂದ 6ನೇ ತಾರೀಕು ಸೆಪ್ಟೆಂಬರ್ವರೆಗೆ ಆಯುತ ನಾಳಿಕೇರ ಮಹಾಗಣಪತಿ ಯಾಗ ಪ್ರತಿದಿನ ನಡೆಯಲಿದೆ. ಈ ಯಾಗದ ಪೂರ್ತಿ ಅದರ ನೇತೃತ್ವವನ್ನು ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದ ತಂತ್ರಿಗಳಾದ ಉಚ್ಚಿಲ ಪದ್ಮನಾಭ ತಂತ್ರಿ ಅವರು ವಹಿಸಿ ಅದನ್ನು 10 ದಿನಗಳ ಕಾಲ ನಡೆಸಿಕೊಡಲಿರುವರು. ಹೀಗೆ ಸಮಾರೋಪ ಸಮಾರಂಭ 6/9/25 ಬೆಳಿಗ್ಗೆ ನಡೀತದೆ. ಅದರ ಅಧ್ಯಕ್ಷತೆಯನ್ನು ಸಿ ವಿ ಪುದವಾಳ ಅಧ್ಯಕ್ಷರು ಸಪ್ತತಿ ಮಹೋತ್ಸವ ಸಮಿತಿ ಅವರು ವಹಿಸ್ತಾರೆ. ನಂತರ 4 ಗಂಟೆಗೆ ಸರಿಯಾಗಿ ಧ್ವಜಾವತರಣ ಆಗಿ ಶ್ರೀ ಮಹಾಗಣಪತಿ ವಿಗ್ರಹ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಸಿವಿ ಪೊದುವಾಳ್, ಪಿ ಮುರಳೀಧರನ್, ಕೆ ಜಗನ್ನಾಥ್, ಕೆಎನ್ ರಾಮಲಕ್ಷ್ಮಣ್, ಪಿ ದಿನೇಶ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಕುಂಡಂಗುಳಿ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗೆ ಹೊಡೆದ ಪ್ರಕರಣಕ್ಕೆ ಸಂಬಂಧಿಸಿ ಮುಖ್ಯ ಶಿಕ್ಷಕ ಎಂ ಅಶೋಕನ್ ಅವರನ್ನು ವರ್ಗಾಯಿಸಲಾಯಿತು. ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರ ಆದೇಶದ ನಂತರವಾಗಿದೆ ಈ ಕ್ರಮ. ಕುಂಡಂಗುಳಿ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಯ ಕಿವಿತಮಟೆಗೆ ಬಾರಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಮುಖ್ಯ ಶಿಕ್ಷಕ ಎಂ ಅಶೋಕನ್ ಅವರನ್ನು ವರ್ಗಾಯಿಸಲಾಯಿತು. ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರ ಆದೇಶದ ನಂತರವಾಗಿದೆ ವರ್ಗಾಯಿಸಲಾಗಿರುವುದು. ಕಾಸರಗೋಡು ಜಿಲ್ಲೆಯ ಗವರ್ನಮೆಂಟ್ HSS ಕಡಂಬರ್ ಶಾಲೆಗಾಗಿದೆ ವರ್ಗಾವಣೆಗೊಂಡಿರುವುದು. 2025 ಆಗಸ್ಟ್ 11ರಂದು ಶಾಲಾ ಅಸೆಂಬ್ಲಿಯಲ್ಲಾಗಿದೆ ವಿದ್ಯಾರ್ಥಿ ಅಭಿನವ್ ಕೃಷ್ಣನಿಗೆ ಹೊಡೆದಿರುವುದು. ಅಸೆಂಬ್ಲಿಯಲ್ಲಿ ನಿಂತಿದ್ದಾಗ ಜಲ್ಲಿಕಲ್ಲುಗಳನ್ನು ಕಾಲಿನಿಂದ ಸೇರಿಸುತ್ತಿರುವುದನ್ನು ಕಂಡು ಕೋಪಗೊಂಡು ಹೊಡೆದಿರುವುದಾಗಿ ತಿಳಿದುಬಂದಿದೆ. ಘಟನೆಯಲ್ಲಿ ವಿದ್ಯಾರ್ಥಿಯ ಪೋಷಕರು, ಪೊಲೀಸರು, ಮಕ್ಕಳ ಹಕ್ಕು ಆಯೋಗವು ದೂರು ನೀಡಿತ್ತು. ವಿದ್ಯಾರ್ಥಿಗೆ ಹೊಡೆದ ಘಟನೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕಾರಣವಾಗಿತ್ತು. ಅಧ್ಯಾಪಕರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಬಿಜೆಪಿ, ಯೂತ್ ಕಾಂಗ್ರೆಸ್, ಕೆಎಸ್ಯು, ಮಹಿಳಾ ಕಾಂಗ್ರೆಸ್ ಸೇರಿದಂತೆ ಸಂಘಟನೆಗಳು ಶಾಲೆಗೆ ಪ್ರತಿಭಟನಾ ಮಾರ್ಚ್ ನಡೆಸಿತ್ತು. ಕಾಸರಗೋಡು ಶಿಕ್ಷಣ ಉಪನಿರ್ದೇಶಕರ ಪರಿಶೀಲನೆಯಲ್ಲಿ ಮುಖ್ಯ ಶಿಕ್ಷಕರ ಕಡೆಯಿಂದ ಲೋಪ ಉಂಟಾಗಿರುವುದು ಕಂಡುಬಂದಿದೆ. ನಂತರ ವಿಜಿಲೆನ್ಸ್ ವಿಭಾಗದ ವರದಿಯನ್ನು ಪರಿಗಣಿಸಿ ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು ಆಡಳಿತ ಅನುಕೂಲಕ್ಕಾಗಿ ಎಂ ಅಶೋಕನ್ ಅವರನ್ನು ಜಿಲ್ಲೆಯಲ್ಲಿಯೇ ಕಡಂಬರು ಶಾಲೆಗೆ ವರ್ಗಾವಣೆಗೊಳಿಸಿರುವುದು. ಹೊಸ ಶಾಲೆಯಲ್ಲಿ ಜವಾಬ್ದಾರಿ ವಹಿಸಿಕೊಂಡ ಬಗ್ಗೆ ಲಿಖಿತವಾಗಿ ಮಾಹಿತಿಗಳನ್ನು ಶಿಕ್ಷಣ ಉಪನಿರ್ದೇಶಕರಿಗೆ ತಿಳಿಸಬೇಕು. ಸ್ಪಾರ್ಕ್ ಖಾತೆಯನ್ನು ಬದಲಾಯಿಸಲು ಕ್ರಮಗಳಿಗೆ ಕೋಶಾಧಿಕಾರಿಯವರನ್ನು ಸಂಪರ್ಕಿಸಬೇಕು ಎಂದು ಆದೇಶದಲ್ಲಿ ಸೂಚಿಸಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾ ಸಹಕಾರಿ ಆಸ್ಪತ್ರೆ ಸಂಘಕ್ಕೆ ಕುಂಬಳೆಯಲ್ಲಿ ಪೌರ ಸ್ವಾಗತ ನೀಡಲಾಯಿತು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಕೇರಳದ ಅತ್ಯುತ್ತಮ ಸಹಕಾರಿ ಆಸ್ಪತ್ರೆ ಸಂಘಕ್ಕಿರುವ ಪ್ರಶಸ್ತಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಕಾಸರಗೋಡು ಜಿಲ್ಲಾ ಸಹಕಾರಿ ಆಸ್ಪತ್ರೆ ಸಂಘಕ್ಕೆ ಕುಂಬಳೆ ಪೌರವಳಿಯ ಆಶ್ರಯದಲ್ಲಿ ಸ್ವಾಗತ ನೀಡಲಾಯಿತು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಪೌರ ಸಮಿತಿಯ ಚೇರ್ಪರ್ಸನ್ ಯುಪಿ ತಾಹಿರಾ ಯೂಸುಫ್ ಅಧ್ಯಕ್ಷತೆ ವಹಿಸಿದ್ದರು. ಸಿಎ ಸುಬೈರ್ ಸ್ವಾಗತಿಸಿದರು. ಆಡಳಿತ ಸಮಿತಿ, ವೈದ್ಯರು ಹಾಗೂ ನೌಕರರಿಗೆ ಪೌರ ಸಮಿತಿಯ ಉಡುಗೊರೆಗಳನ್ನು ಶಾಸಕರು ವಿತರಿಸಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್, ಪೌರ ಸಮಿತಿ ವರ್ಕಿಂಗ್ ಚೇರ್ಮನ್ ಡಿ ಸುಬ್ಬಣ್ಣ ಆಳ್ವಾ, ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಚೇರ್ಮನ್ ಅಶ್ರಫ್ ಕಾರ್ಲಾ, ವಿವಿಧ ಪಕ್ಷಗಳ ಪ್ರತಿನಿಧಿಗಳಾದ ಎಕೆ ಆರಿಫ್, ಸುಂದರ ಆರಿಕಾಡಿ, ಸುಜಿತ್ ರೈ, ಅಹಮದ್ ಅಲಿ ಕುಂಬಳೆ, ತಾಜುದ್ದೀನ್ ಮೊಗ್ರಾಲ್, ಅಂಗಡಿ ಮೊಗರು ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ರಾಮಭಟ್, ಜಿಲ್ಲಾ ಸಹಕಾರಿ ಆಸ್ಪತ್ರೆ ಸಂಘದ ಅಧ್ಯಕ್ಷ ಪಿ ರಘುದೇವನ್ ಮಾಸ್ಟರ್, ಪೌರ ಸಮಿತಿ ಜೊತೆ ಸಂಚಾಲಕ ಕೆಎ ಸಂತೋಷ್ ಕುಮಾರ್ ಮಾತನಾಡಿದರು. ಕುಂಬಳೆ ಬ್ಯಾಂಕ್ ಆವರಣದಿಂದ ಪೌರ ಸಮಿತಿಯ ನೇತೃತ್ವದಲ್ಲಿ ಪ್ರಾರಂಭವಾದ ವರ್ಣರಂಜಿತ ಘೋಷಯಾತ್ರೆಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರು, ವೈದ್ಯರು ಮತ್ತು ನೌಕರರು ಭಾಗವಹಿಸಿದ್ದರು. ಕುಂಬಳೆ ಟೌನ್ನಲ್ಲಿ ಘೋಷಯಾತ್ರೆ ಸಮಾಪನಗೊಂಡಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಬಳೆಯಲ್ಲಿ ಪೊಲೀಸ್ ಕಣ್ಗಾವಲಿನೊಂದಿಗೆ ಟೋಲ್ ಬೂತ್ ನಿರ್ಮಾಣ ಕಾರ್ಯ ಪುನರಾರಂಭಿಸಲಾಯಿತು. ಪ್ರತಿಭಟನೆಯೊಂದಿಗೆ ಆಗಮಿಸಿದ ಹಲವಾರು ಹೋರಾಟ ಸಮಿತಿ ಕಾರ್ಯಕರ್ತರನ್ನು ಬಂಧಿಸಿ ಸ್ಥಳಾಂತರಿಸಲಾಯಿತು. ಕುಂಬಳೆ ಆರಿಕಾಡಿಯಲ್ಲಿ ಪೊಲೀಸರ ಬಿಗಿಭದ್ರತೆಯೊಂದಿಗೆ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಬೂತ್ ನಿರ್ಮಾಣ ಕಾರ್ಯ ಪುನರಾರಂಭಿಸಲಾಯಿತು. ನಿರ್ಮಾಣ ಕಾರ್ಯವನ್ನು ತಡೆಯಲು ಬಂದ ಕ್ರಿಯಾ ಸಮಿತಿ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ದಾರೆ. ವಾಟ್ಸ್ಆಪ್ ಗ್ರೂಪ್ ಮೂಲಕ ಕಾರ್ಯಕರ್ತರನ್ನು ಸಂಘಟಿಸಿದ ಕ್ರಿಯಾ ಸಮಿತಿಯು ಮಧ್ಯಾಹ್ನ ನಿರ್ಮಾಣ ಸ್ಥಳಕ್ಕೆ ತಲುಪಿ ನಿರ್ಮಾಣ ಕಾರ್ಯವನ್ನು ನಿಲ್ಲಿಸಿ ಅದೇ ಸ್ಥಳದಲ್ಲಿ ಕುಳಿತು ಘೋಷಣೆಗಳನ್ನು ಕೂಗಿದ್ದಾರೆ. ಅಧಿಕಾರಿಗಳೇ
ಅಧಿಕಾರಿಗಳೇ ಒತ್ತೋಡು ನ್ಯಾಷನಲ್ ಹೈವೇ ಅಥಾರಿಟಿ ಜನಗಳ ಹಾಗೆ ಕೊಳ್ಳೆಯಡಿ ಪ್ರತಿಭಟನಾಕಾರರನ್ನು ಹಿಂತಿರುಗಿ ಹೋಗಲು ಪೊಲೀಸರು ವಿನಂತಿಸಿದ್ದಾರೆ. ಆದರೆ ಪ್ರತಿಭಟನೆ ಮುಂದುವರೆದಿದೆ. ಈ ಮಧ್ಯೆ ಪೊಲೀಸರ ತಂಡ ಪ್ರತಿಭಟನಾಕಾರರನ್ನು ಬಂಧಿಸಿ ಪೊಲೀಸ್ ಠಾಣೆಗೆ ಕರೆದೊಯ್ದಿದೆ. ಕುಂಬಳೆಯಲ್ಲಿ ಟೋಲ್ ಬೂತ್ ಸ್ಥಾಪಿಸಬಾರದು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿರುವುದು. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಈ ಕ್ರಮವು ಜನರ ಮೇಲೆ ಹೆಚ್ಚುವರಿ ಹೊರೆ ಹಾಕುವ ಉದ್ದೇಶ ಹೊಂದಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಟೋಲ್ ಬೂತ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಷರತ್ತುಗಳನ್ನು ಪಾಲಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಜತ್ತೂರಿನಲ್ಲಿ ಪೊಲೀಸರು ನಡೆಸಿದ ವಾಹನ ತಪಾಸಣೆಯಲ್ಲಿ ಭಾರೀ ಪ್ರಮಾಣದ ಮಾದಕ ವಸ್ತು ಸಂಗ್ರಹವನ್ನು ವಶಪಡಿಸಿಕೊಳ್ಳಲಾಗಿದೆ. 2 ಕೆಜಿ ಗಾಂಜಾ ಹಾಗೂ 28 ಗ್ರಾಂ MDMA-ಯೊಂದಿಗೆ ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ. ಕುಂಜತ್ತೂರಿನಲ್ಲಿ ಪೊಲೀಸರು ನಡೆಸಿದ ವಾಹನ ತಪಾಸಣೆಯಲ್ಲಿ ಭಾರೀ ಪ್ರಮಾಣದ ಮಾದಕ ವಸ್ತು ಸಂಗ್ರಹದೊಂದಿಗೆ ಮೂವರು ವಶಕ್ಕೆ. ಬಂಧಿತರನ್ನು ಮೊಹಮ್ಮದ್ ಜುನೈದ್, ಮೊಹಮ್ಮದ್ ಅಬ್ಬಾಸ್, ಅನ್ಸಾರ್ ಸಾಬೀತ್ ಎಂದು ಗುರುತಿಸಲಾಗಿದೆ. ಶುಕ್ರವಾರ ಮುಂಜಾನೆ 3:25ಕ್ಕೆ ತಲಪಾಡಿಯ ಚಾರ್ಕೋಲ್ ಹೋಟೆಲ್ ಸಮೀಪ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಪೊಲೀಸರು ವಾಹನ ತಪಾಸಣೆ ನಡೆಸುತ್ತಿದ್ದಾಗ ಕಾರಿನಲ್ಲಿ ಮಾದಕ ವಸ್ತು ಪತ್ತೆಯಾಗಿದೆ. ನಂತರ ಆರೋಪಿಗಳನ್ನು ಬಂಧಿಸಿ ವಾಹನ ಸೇರಿದಂತೆ ಇತರ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕರ್ತವ್ಯದ ನಡುವೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕುಸಿದು ಬಿದ್ದು ನಿರ್ವಾಹಕರೊಬ್ಬರು ಮೃತಪಟ್ಟ ಘಟನೆ ನಡೆದಿದೆ. ಪಾಣತೂರು ಚಿರಂಕಡವು ನಿವಾಸಿ ಸುನೀಶ್ ಅಬ್ರಾಹಂ ಆಗಿದ್ದಾರೆ ಮೃತ ದುರ್ದೈವಿ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕುಸಿದು ಬಿದ್ದು ನಿರ್ವಾಹಕರೊಬ್ಬರು ಮೃತಪಟ್ಟ ಘಟನೆ ನಡೆದಿದೆ. ಪಾಣತೂರು ಚಿರಂಕಡವು ನಿವಾಸಿ ಸುನೀಶ್ ಅಬ್ರಾಹಂ ಆಗಿದ್ದಾರೆ ಮೃತಪಟ್ಟಿರುವುದು. ಶನಿವಾರ ಬೆಳಗ್ಗೆ ಈ ಘಟನೆ ಸಂಭವಿಸಿದೆ. ಬೆಳಗ್ಗೆ ಪಾಣತೂರಿನಿಂದ ಕಾಂಜಂಗಾಡ್ಗೆ ಹೋಗುತ್ತಿದ್ದ ಬಸ್ನ ನಿರ್ವಾಹಕರಾಗಿದ್ದರು ಸುನೀಶ್. ಬೆಳಗ್ಗೆ ಬಸ್ ಕೋಳಿಚಾಲು ತಲುಪಿದಾಗ ಅವರಿಗೆ ಎದೆ ನೋವು ಕಾಣಿಸಿಕೊಂಡಿದೆ. ಬಸ್ನಲ್ಲಿ ಕುಸಿದು ಬಿದ್ದ ನಿರ್ವಾಹಕರನ್ನು ಬಸ್ನ ಚಾಲಕ ಹಾಗೂ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಸಮಾಜ ಸೇವಕ ಶಿಬು ಪಾಣತ್ತೂರು ಅವರು ಮಾಲಕ್ಕಲ್ನಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರು. ನಂತರ ಅವರನ್ನು ಮಾವುಂಗಲ್ನ ಸಂಜೀವಿನಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಅಲ್ಲಿ ಅವರು ಮೃತಪಟ್ಟಿದ್ದಾರೆ ಎಂದು ದೃಢಪಡಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎಡನೀರು ಸ್ವಾಮೀಜಿಸ್ ಹೈಯರ್ ಸೆಕೆಂಡರಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಎನ್ಎಸ್ಎಸ್ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಕಲ್ಪಕಗಳ ವಿತರಣೆ ಉದ್ಘಾಟನೆ ಹಾಗೂ ದತ್ತಗ್ರಾಮದ ಅತ್ಯುತ್ತಮ ರೈತರ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಯಿತು. ಕೃಷಿ ದಿನಾಚರಣೆಯ ಅಂಗವಾಗಿಯಾಗಿದೆ ಕಾರ್ಯಕ್ರಮ ಆಯೋಜಿಸಲಾಗಿರುವುದು. ಕೃಷಿ ದಿನಾಚರಣೆಯ ಅಂಗವಾಗಿ ಎಡನೀರು ಸ್ವಾಮೀಜಿಸ್ ಹೈಯರ್ ಸೆಕೆಂಡರಿ ಶಾಲೆಯ ಎನ್ಎಸ್ಎಸ್ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಕಲ್ಪಕ ವಿತರಣೆಯ ಉದ್ಘಾಟನೆ ಹಾಗೂ ದತ್ತಗ್ರಾಮದ ಅತ್ಯುತ್ತಮ ರೈತರನ್ನು ಸನ್ಮಾನಿಸುವ ಕಾರ್ಯಕ್ರಮ ಆಯೋಜಿಸಲಾಯಿತು. ಕೃಷಿ ಸಂಪ್ರದಾಯವನ್ನು ಮರಳಿ ತರಲು, ಸಾವಯವ ಕೃಷಿಯನ್ನು ಉತ್ತೇಜಿಸಲು ವಿದ್ಯಾರ್ಥಿಗಳು ಕೃಷಿ ಪ್ರತಿಜ್ಞೆ ಸ್ವೀಕರಿಸಿದರು. ಸುಮಾರು 60 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಚೆಂಗಳ ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಚೇರ್ಮನ್ ಸಲೀಂ ಎಡನೀರ್ ಅಧ್ಯಕ್ಷತೆ ವಹಿಸಿದ್ದರು. ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಇ ಶಾಂತಕುಮಾರಿ, ಪಂಚಾಯತ್ನ ಅತ್ಯುತ್ತಮ ಕರ್ಷಕ ಶ್ರೀ ಪ್ರಶಸ್ತಿ ವಿಜೇತ ಸತೀಶ್ ಎಡನೀರ್ ಅವರನ್ನು ಶಾಲು ಹೊದಿಸಿ ಸನ್ಮಾನಿಸಿದರು. ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಜಿಕೆ ಗೋಪೇಶ್ ಸ್ವಾಗತಿಸಿ ಲೀಡರ್ ಶಿಖಾ ಧನ್ಯವಾದವೆತ್ತರು. ರೈತ ರಾಘವನ್, ಪ್ರಾಂಶುಪಾಲ ಪಿ ಪ್ರಭಾಕರನ್, ಶಿಕ್ಷಕರಾದ ಕೆ ಪ್ರವೀಣ್ ಕುಮಾರ್, ಎಸ್ಎಸ್ ಶುಭಾ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್, ಕಿದೂರು ಶ್ರೀ ಮಹಾದೇವ ನವಜೀವನ ಸಮಿತಿ ಕಳತ್ತೂರು ಕುಂಬಳೆ ಇದರ ಆಶ್ರಯದಲ್ಲಿ ನವಜೀವನೋತ್ಸವ ದ್ವಿತೀಯ ವರ್ಷದ ಕೆಸರದ ಕಂಡಡು ಕುಸಾಲದ ಗುಬ್ಬುಲು ಕಾರ್ಯಕ್ರಮ ಆಯೋಜಿಸಲಾಯಿತು. ಬೆಳ್ತಂಗಡಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಪ್ರಾದೇಶಿಕ ನಿರ್ದೇಶಕ ವಿವೇಕ್ ವಿನ್ಸೆಂಟ್ ಪಾಯ್ಸ್ ಉದ್ಘಾಟಿಸಿದರು. ಮಂಜೇಶ್ವರ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್, ಕಿದೂರು ಶ್ರೀ ಮಹಾದೇವ ನವಜೀವನ ಸಮಿತಿ ಕಳತ್ತೂರು ಕುಂಬಳೆ ಆಶ್ರಯದಲ್ಲಿ ನವಜೀವನೋತ್ಸವ ದ್ವಿತೀಯ ವರ್ಷದ ಕೆಸರದ ಕಂಡುಡು ಕುಸಲದ ಗುಬ್ಬುಲು ಕಾರ್ಯಕ್ರಮ ಆಯೋಜಿಸಲಾಯಿತು. ಬೆಳ್ತಂಗಡಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಪ್ರಾದೇಶಿಕ ನಿರ್ದೇಶಕ ವಿವೇಕ್ ವಿನ್ಸೆಂಟ್ ಪಾಯ್ಸ್ ಉದ್ಘಾಟಿಸಿದರು. ಮಂಜೇಶ್ವರ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಜಯಪ್ರಕಾಶ ನಾರಾಯಣ ತೊಟ್ಟೆತೋಡಿ ಅಧ್ಯಕ್ಷತೆ ವಹಿಸಿದ್ದರು. ಜೀವನಾಥ್ ಜೋಡುಕಟ್ಟೆ, ಅಶ್ವಥ್ ಪೂಜಾರಿ ಲಾಲ್ಬಾಗ್, ಮಹೇಶ್ ಪುಣಿಯೂರು, ಪುಷ್ಪಲತಾ ಕಾಜೂರು, ಸುಕೇಶ್ ಭಂಡಾರಿ, ಶಿವರಾಮ್ ಶೆಟ್ಟಿ ಮಾಣಿಬೆಟ್ಟು, ಬಾಲಕೃಷ್ಣ ನೆಲ್ಲಿಡ್ಕ ಎಂಬಿವರು ಉಪಸ್ಥಿತರಿದ್ದರು. ಶಶಿಕಲಾ ಸುವರ್ಣ ಸ್ವಾಗತಿಸಿ ಅಶ್ವಿನಿ ಎಂ ಪಿರ್ವಾಯ್ ನಿರೂಪಿಸಿದರು.
ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರಿಗೆ, ಪುರುಷರಿಗೆ, ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇರಳ ಸ್ಕೂಲ್ ಟೀಚರ್ಸ್ ಯೂನಿಯನ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಡಿಇಒ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ. ಶಾಸಕ ಎನ್.ಎ. ನೆಲ್ಲಿಕುಂದ್ ಅವರಿಂದ ಉದ್ಘಾಟನೆ. ಕಾಸರಗೋಡು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಆಶ್ರಯದಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಪ್ತತಿ ಮಹೋತ್ಸವ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 6ರವರೆಗೆ. ಕುಂಡಂಗುಳಿ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗೆ ಹೊಡೆದ ಪ್ರಕರಣ ಮುಖ್ಯ ಶಿಕ್ಷಕ ಎಂ ಅಶೋಕನ್ ಅವರಿಗೆ ವರ್ಗಾವಣೆ. ಕಾಸರಗೋಡು ಜಿಲ್ಲಾ ಸಹಕಾರಿ ಆಸ್ಪತ್ರೆ ಸಂಘಕ್ಕೆ ಕುಂಬಳೆಯಲ್ಲಿ ನೀಡಲಾಯಿತು ಪೌರ ಸ್ವಾಗತ. ಮಂಜೇಶ್ವರ ಶಾಸಕ ಎ.ಕೆ. ಅಶ್ರಫ್ ಅವರಿಂದ ಉದ್ಘಾಟನೆ. ಕುಂಬಳೆಯಲ್ಲಿ ಪೊಲೀಸ್ ಕಣ್ಗಾವಲಿನೊಂದಿಗೆ ಟೋಲ್ ಬೂತ್ ನಿರ್ಮಾಣ ಕಾರ್ಯ ಪುನರಾರಂಭ. ಬಂಧಿಸಲಾಯಿತು ಪ್ರತಿಭಟನೆಯೊಂದಿಗೆ ಆಗಮಿಸಿದ ಹೋರಾಟ ಸಮಿತಿ ಕಾರ್ಯಕರ್ತರನ್ನು. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.